मधुकैटभ संहारे महामाये महाबले शौर्यरूपे महादेवी विष्णुमाये नमोस्तुते। मधुकैटभ संहारे महामाये महाबले शौर्यरूपे महादेवी ವಿಷ್ಣುಮಾಯೇ ನಮೋಸ್ತುತೆ. ಭಗವಾನ್ ಶಿವನು ಶ್ರೀದೇವಿ ಮಹಾತ್ಮೆಯನ್ನು ಹೇಳತೊಡಗಿದನು. ತ್ರಿಮೂರ್ತಿಗಳಿಗೆ ವರ ನೀಡಿದ ಮಹಾದೇವಿಯು ಆದೇಶದಂತೆ ಅವರು ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳನ್ನು ಮಾಡತೊಡಗಿದರು. ಮಹಾವಿಷ್ಣುವು ತನ್ನ ಯೋಗಮಾಯೆಯಿಂದ ಶಿಶುವಿನಂತೆ ಆಲದೆಲೆಯ ಮೇಲೆ ಮಲಗಿದನು. ಬ್ರಹ್ಮನು ಆತನ ಒಳಗೆ ಪ್ರವೇಶ ಮಾಡಿದನು. ಶಿವನು ಅನಂತ ಬ್ರಹ್ಮಾಂಡವನ್ನು ವೀಕ್ಷಿಸಿದನು. ಬ್ರಹ್ಮದೇವನು ಚತುರ್ಮುಖನಾದನು. ಆತನು ಮೇಲೆ ನೋಡಿದ್ದರಿಂದ ಪಂಚಮುಖವಾಯಿತು. ಇದನ್ನು ಶಿವನು ಚೂಟಿ ಹಾಕಿದ ನಂತರ ಅದು ಆತನ ಭಿಕ್ಷಾಪಾತ್ರೆಯಾಗಿ ಬ್ರಹ್ಮ ಕಪಾಲವೆನಿಸಿತು. ವೇದಗಳು ಬ್ರಹ್ಮನ 4 ವದನಗಳಿಂದ ಹೊರಹೊಮ್ಮಿದವು. ಇದೇ ಧರ್ಮದ ಮೂಲವಾಯಿತು. ನಾರಾಯಣನ ಕಿವಿಯ ಮಲದಿಂದ ಮಧುಕೈಟಭರೆಂಬ ದಾನವರು ವಸ್ತ್ರಪಾಣಿಗಳಾಗಿ ಹೊರಬಿದ್ದರು. ಬ್ರಹ್ಮದೇವನು ಯೋಗಮಾಯೆಯನ್ನು ಕುರಿತು ಪ್ರಾರ್ಥಿಸಿ ಅವರನ್ನು ಸಂಹಾರ ಮಾಡಲು ವಿಷ್ಣುವನ್ನು ಯೋಗನಿದ್ರೆಯಿಂದ ಎಬ್ಬಿಸೆಂದು ಬೇಡಿದನು. ಇದು ದೇವಿಯಿಂದ ಮಾತ್ರ ಸಾಧ್ಯವಾಯಿತು. ಯೋಗಮಾಯೆಯು ನಾರಾಯಣನನ್ನು ಯೋಗನಿದ್ರೆಯಿಂದ ಎಬ್ಬಿಸಿದಳು. ಆತನು ತನ್ನ ಸುದರ್ಶನ ಚಕ್ರದಿಂದ ಮಧು ದೈತ್ಯನನ್ನು ಕೊಂದನು. ಕೈಟಭನು ಮತ್ತೆ ಮೇಲೆರಗಲು ಹಲವಾರು ವರ್ಷಗಳ ಕಾಲಗಳ ನಂತರ ಅವರನ್ನು ಸಂಹರಿಸಿದನು. ಇದೇ ದೇವಿಯ ಪ್ರೇರಣಾಶಕ್ತಿಯೇ ಮಹಿಮೆಯಾಗಿದೆ. ಇದಕ್ಕೆ ಮೊದಲು ಅಜೇಯರಾದ ಮಧುಕೈಟಭರಿಗೆ ವರ ಬೇಡಲು ಶ್ರೀಹರಿಯು ನುಡಿದಾಗ ಅವರು ನೀನೇ ನಮ್ಮನ್ನು ಕೊಲ್ಲಲು ಎಂದು ಹೇಳಲು ಸುದರ್ಶನ ಚಕ್ರದಿಂದ ಅವರ ಶಿರವನ್ನು ನಾರಾಯಣನು ಕತ್ತರಿಸಿದನು. ಶಿವನು ತಪಸ್ಸಿಗೆ ಹೊರಟನು. ಯೋಗಮಾಯೆಯು ಶಿವನನ್ನು ಹುಡುಕಲು ಹರಿಬ್ರಹ್ಮರನ್ನು ಕಳುಹಿಸಿದಳು. ಶಿವನು ಆ ಹೊತ್ತಿಗೆ ಅವರನ್ನು ಅರಸುತ್ತಾ ಬಂದನು. ಮಧುಕೈಟಭರ ರಕ್ತ ಬಿದ್ದ ನೆಲ ಭೂಮಿಯಾಗಿ ಮೇಧಸ್ಸಿನಿಂದ ಕೂಡಿದ್ದರಿಂದ ಮೇದಿನಿ ಎನಿಸಿತು. ಅವರಿಬ್ಬರ ಮೂಳೆಗಳಿಂದ ಪರ್ವತಗಳು ಜನಿಸಿದವು. ನಂತರ ದೇವಮಾನ ದಾನವರು ಜನಿಸಿದರು. ಸೃಷ್ಟಿಸ್ಥಿತಿ ಲಯಗಳು ಹರಿಹರ ಬ್ರಹ್ಮರಿಂದ ಸಾಗಿತು. ಈ ಕ್ರಿಯೆ ಸಾವಿರಾರು ವರ್ಷಗಳ ಕಾಲ ಮುಂದುವರಿಯಿತು. ತ್ರಿಮೂರ್ತಿಗಳ ಈಶ್ವರನೆನಿಸಿದರು. ಮಹಾಮಾಯೆ ಇವರಿಂದ ಸಕಲ ಕಾರ್ಯಗಳನ್ನು ಮಾಡಿಸಿದಳು. ಕೆಲವು ಸಮಯದ ನಂತರ ಸಾವರ್ಣಿ ಎಂಬ ಮನುವಿನ ಆಡಳಿತದ ಕಾಲ ಬಂದಿತು. ಆಗ ಮಹಿಷನೆಂಬ ಅಸುರನು ದೇವಮಾನವ ಋಷಿಗಳಿಗೆ ಪೀಡಕನಾಗಿ ಇಂದ್ರನನ್ನು ಗೆದ್ದು ದೇವರಾಜ್ಯದಲ್ಲಿ ಕುಳಿತನು. ದೇವತೆಗಳು ಹೆದರಿ ಬ್ರಹ್ಮದೇವನ ಮೊರೆ ಹೊಕ್ಕರು. ಅವರು ಶಿವನ ಬಳಿಗೆ ಹೋದರು. ಶಿವನು ಸಿಟ್ಟಿಗೆದ್ದನು. ಎಲ್ಲರೂ ಮಹಾವಿಷ್ಣುವಿನ ಬಳಿಗೆ ಹೋದರು. ಮಹಾವಿಷ್ಣುವು ದೇವತೆಗಳು ಬಂದ ಕಾರಣವನ್ನು ಕೇಳಿ ತಿಳಿಸಿದನು. ಮಹಿಷಾಸುರನ ಕಾಟವನ್ನು ನಿವಾರಿಸಲು ರಕ್ಷಿಸಬೇಕೆಂದು ಬೇಡಿದ ದೇವತೆಗಳು ತಮ್ಮ ಕಷ್ಟಗಳನ್ನು ತೋಡಿಕೊಂಡರು. ದೇವತೆಗಳ ಮೊರೆಯನ್ನಾಲಿಸಿದ ಹರಿಗೆ ಕೋಪ ಬಂದಿತು. ಆತನ ನೇತ್ರಗಳಿಂದ ಜ್ವಾಲೆಗಳು ಹೊಮ್ಮಿದವು. ಈ ಜ್ವಾಲೆಯಿಂದ 8 ದಿಕ್ಕುಗಳು ಶೋಭಿಸಿದವು. ಸಕಲ ದೇವತಾಶಕ್ತಿಗಳು ಸೇರಿ ಸ್ತ್ರೀರೂಪ ತಾಳಿತು. ಆ ದಿವ್ಯ ಸ್ತ್ರೀರೂಪದ ಭುಜವೇ ವಿಷ್ಣುವಿನ ತೇಜಸ್ಸಾಗಿತ್ತು. ಕೂದಲು ಶಿವನ ತೇಜಸ್ಸಾದರೆ ದಂತಗಳು ಬ್ರಹ್ಮನ ತೇಜೋಫಲವಾಗಿತ್ತು. ಹೀಗೆ ಸರ್ವದೇವತಾಶಕ್ತಿಯಿಂದಾದ ಆ ದೇವಿಯ ಅವಯವಗಳು 1000 ತೋಳುಗಳಿಂದ ಶೋಭಿಸಿದಳು. ಆ ದಿವ್ಯ ರೂಪವನ್ನು ನೋಡಿದ ಸಕಲರು ಆಶ್ಚರ್ಯಚಕಿತರಾಗಿ ತಲೆಬಾಗಿ ನಮಸ್ಕರಿಸಿದರು. ದೇವಿಗೆ ಮಹಾವಿಷ್ಣುವು ತನ್ನ ಶಂಖಚಕ್ರ ಗದೆಗಳನ್ನು ಬಳುವಳಿಯಾಗಿ ನೀಡಿದನು. ಶಿವನು ಶೂಲ, ಡಮರು, ಚಂದ್ರಹಾರ, ಪಾಶುಪತಗಳನ್ನು ಕೊಟ್ಟನು. ಅವರು ಪೀತಾಂಬರ, ವ್ಯಾಘ್ರ ಚರ್ಮ, ಮುತ್ತಿನ ಹಾರಗಳನ್ನು ನೀಡಿದರೆ ದೇವತೆಗಳು ದಿವ್ಯಾಭರಣಗಳನ್ನು ನೀಡಿದರು. ಇಂದ್ರನು ವಜ್ರಾಯುಧ, ಸೂರ್ಯನು ಚಕ್ರಾಯುಧಗಳನ್ನು ಅರ್ಪಿಸಿದರು. ದೇವತೆಗಳು ರಥ, ಕವಚ, ಅಸ್ತ್ರಗಳನ್ನು ನೀಡಿದರು. ದೇವಿಗೆ ಎಲ್ಲರೂ ಆರತಿ ಬೆಳಗಿ ಸ್ತೋತ್ರಗೈದರು. ದೇವದುಂದುಭಿಗಳ ಜಯಕಾರಗಳ ನಾದ ಗಗನ ಮುಟ್ಟಿದವು. ಈ ಮಹಾನ್ ಜಯಘೋಷ ಸರ್ವತ್ರ ವ್ಯಾಪಿಸಿತು. ಈ ಮಹಾನ್ ಶಬ್ದವನ್ನು ಕೇಳಿದ ಮಹಿಷನಿಗೆ ಅಚ್ಚರಿಯುಂಟಾಯಿತು. ನನಗೆ ಯಾವ ಶತ್ರುಗಳಿದ್ದಾರೆ? ತ್ರಿಮೂರ್ತಿಗಳನ್ನು
ನಾನು ಜಯಿಸಬಲ್ಲೆ. ಹೀಗಿರುವಾಗ ಯಾರಾದರಾಗಲಿ ಸೆರೆ ಹಿಡಿಯೋಣ ಎಂದು ರಥವನ್ನೇರಿ ಹೊರಟನು. ದೇವತೆಗಳು ದೇವಿಯನ್ನು ಕುರಿತು, ತಾಯಿ ಜಗನ್ಮಾತೆ, ಮಹಿಷಾಸುರನನ್ನು ಸಂಹರಿಸಿ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು. ಮಹಿಷನು ತನ್ನ ಅಪಾರ ಸೇನೆಯೊಡನೆ ಹೊರಟಾಗ ಬಿಡಾಲ, ರುದಗ್ರ, ಚಿಕ್ಷುರ, ರಸಿಲೋಮ ಮೊದಲಾದ ಆತನ ಮಿತ್ರರು ಹಿಂಬಾಲಿಸಿದರು. ಮಹಿಷನ ಸೇನೆಯ ಭಾರಕ್ಕೆ ನೆಲ ನಡುಗಿತು. ಸಾಗರ ಅಲ್ಲೋಲ ಕಲ್ಲೋಲವಾಗಿ ಪರ್ವತಗಳು ಅಲ್ಲಾಡಿದವು. ಮಹಿಷಾಸುರನ ಸೇನಾಬಲವು ಮುನ್ನುಗ್ಗಿತು. ದೇವಿಯ ಮೇಲೆ ಅವರು ಬಾಣಗಳ ಮಳೆಗರೆದರು. ಆ ದೈತ್ಯರ ತೀಕ್ಷ್ಣ ಬಾಣಗಳು ಕ್ಷಣಾರ್ಧದಲ್ಲೇ ದೇವಿಯ ಬಾಣಗಳಿಂದ ನಾಶವಾದವು. ದೇವಿಯು ಉಗ್ರ ರೂಪ ತಾಳಿ ನಿಂತಳು. ದೇವಿಯು ಮಹಿಷನ ಸೇನಾಬಲವನ್ನು ಗರ್ಜನೆಯಿಂದ, ಹುಂಕಾರದಿಂದ, ನೋಟದಿಂದ, ಖಡ್ಗದಿಂದ ನಾಶಪಡಿಸಿದಳು. ರಾಕ್ಷಸರ ರಥ ಅಸ್ತ್ರಗಳು ನಾಶವಾಗಿ ರಕ್ತದ ಪ್ರವಾಹ ಹರಿದಿತ್ತು. ಹೀಗೆ ಮಹಿಷಾಸುರನ ಸೈನಿಕರು ಸತ್ತು ಕೇವಲ ಉಳಿದ ಕೆಲವರು ಪಲಾಯನ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ 2ನೆಯ ಅಧ್ಯಾಯ ಮುಗಿಯಿತು. ಸನ್ಮಂಗಳಾನಿ ಭವಂತು.